ಬಂಡೀಪುರದಲ್ಲಿ ನಮೋ 22 ಕಿಲೋಮೀಟರ್ ಸಫಾರಿ ಹುಲಿ ಯೋಜನೆ ಸುವರ್ಣ ಕ್ಷಣಕ್ಕೆ ಸಾಕ್ಷಿ. ಆನೆ ಕ್ಯಾಂಪ್ಗೆ ಭೇಟಿ, ಆಸ್ಕರ್ ದಂಪತಿಗೆ ಸನ್ಮಾನ. ನಮೋ ಸಫಾರಿ, ಇದು ನ್ಯೂಸ್ 18 ಬಿಗ್ ಕವರೇಜ್. ಬಂಡೀಪುರಕ್ಕೆ ಆಗಮಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇನ್ನೇನು ಕೆಲ ಹೊತ್ತಲ್ಲಿ ಬಂಡೀಪುರ ಅಭಯಾರಣ್ಯದಲ್ಲಿ ಸಫಾರಿ ಕೂಡ ನಡೆಸಲಿದ್ದಾರೆ. 22 ಕಿಲೋಮೀಟರ್ ಸಂಚಾರವನ್ನ ನಡೆಸಿ ಅರಣ್ಯದಲ್ಲೇ ಸಂವಾದವನ್ನ ನಡೆಸಲಿದ್ದಾರೆ. ಅರಣ್ಯ ಸಿಬ್ಬಂದಿಗಳ ಜೊತೆ ಕೆಲವೊಂದಷ್ಟು ಮಾತುಕತೆಯನ್ನ ನಡೆಸಲಿದ್ದಾರೆ. ಬಂಡೀಪುರ ಹುಲಿ ಯೋಜನೆಗೆ 50 ವರ್ಷ ಪೂರ್ಣಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಬಂಡೀಪುರಕ್ಕೆ ಬಂದಿದ್ದಾರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ. ಬಂಡೀಪುರದಲ್ಲಿ 2 ಗಂಟೆಗಳ ಕಾಲ ಸಫಾರಿಯನ್ನ ನಡೆಸಲಿದ್ದಾರೆ. ಮೋದಿ ಭೇಟಿ ಹಿನ್ನೆಲೆ ಬಂಡೀಪುರದಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಈಗಾಗಲೇ ಸಫಾರಿ ಡ್ರೆಸ್ನಲ್ಲಿ ಮಿಂಚ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಬಂಡೀಪುರದ ಚೋಳಗುಡ್ಡದ ಕ್ಯಾಂಪಸ್ನಿಂದ ಮೋದಿ ಹೊರಡಲಿದ್ದಾರೆ. ಇಂದೇ ವಿಶೇಷ ಅಂಚೆ ಚೀಟಿ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ಬಂಡೀಪುರ ಬಳಿಕ ಮಧುಮಲೈಗೆ ಭೇಟಿ ನೀಡಲಿದ್ದಾರೆ. ಹಾಗಾದ್ರೆ ಮುಂದಿನ ಟೈಮ್ ಟೇಬಲ್ ಯಾವ ರೀತಿ ಇದೆ ಮೋದಿ ಅವರದು ಅಂತ ಕಾದು ನೋಡಬೇಕಾಗಿದೆ. ಈಗ ಹುಲಿ ಯೋಜನೆ ಜಾರಿಯಾದಂತಹ 9 ಅರಣ್ಯಗಳ ಪೈಕಿ ಈಗ ಬಂಡೀಪುರ ಒಂದಾಗಿರುವಂತದ್ದು. ಇವತ್ತು 50 ವರ್ಷ ಪೂರೈಸಿದಂತಹ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂಡೀಪುರಕ್ಕೆ ಆಗಮಿಸಿದ್ದಾರೆ. 1973ರಲ್ಲಿ ಹುಲಿ ಸಂರಕ್ಷಿತ ಅರಣ್ಯವಾಗಿ ಘೋಷಣೆ ಮಾಡಲಾಗಿತ್ತು. ಇನ್ನು ಮೊದಲು ಕೇವಲ ಇಲ್ಲಿ 12 ಹುಲಿಗಳು ಮಾತ್ರ ಇತ್ತು. ಈಗ ಹುಲಿಗಳ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಕಂಡಿರುವಂತದ್ದು. ದೇಶದಲ್ಲೇ ಹೆಚ್ಚು ಹುಲಿ ಹೊಂದಿರುವಂತಹ 2ನೇ ಅಭಯಾರಣ್ಯವಾಗಿದೆ. ಇವತ್ತು ಪ್ರಧಾನಿ ಮೋದಿ ಅವರು ಕೂಡ ಇದೇ ನಿಟ್ಟಿನಲ್ಲಿ ಆಗಮಿಸಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ 22 ಕಿಲೋಮೀಟರ್ ಸಂಚಾರವನ್ನ ನಡೆಸಲಿದ್ದಾರೆ. ಇನ್ನು ಅವರನ್ನ ನೋಡಿದಂತಹ ಅಭಿಮಾನಿಗಳು ಕೂಡ ಸಂತೋಷಗೊಂಡಿದ್ದಾರೆ. ಅವ್ರ ಬಗ್ಗೆ ಮೆಚ್ಚುಗೆ ಮಾತುಗಳನ್ನಾಡಿದ್ದಾರೆ. ಹಾಗಿದ್ರೆ ಬನ್ನಿ ಏನ್ ಮಾತನಾಡಿದ್ದಾರೆ ನೋಡೋಣ. ಮತ್ತೆ ಅದಲ್ಲದೆ ಇಲ್ಲಿರ್ತಕ್ಕಂಥ ಅಕ್ಕಪಕ್ಕದ ಗ್ರಾಮದವರು ಮಗುವಿನಹಳ್ಳಿ, ಪುತ್ತನ್ಪುರ, ಹಂಗ್ಳ ಅವರೆಲ್ಲರೂ ಬಂದಿದ್ದಾರೆ. ಎಲ್ಲರೂ ಮೋದಿ ಅವ್ರನ್ನ ನೋಡಿ ತುಂಬಾ ಖುಷಿ ಪಟ್ಟಿದ್ದಾರೆ. ತುಂಬಾ ದೂರದಿಂದ ನೋಡಿ ಆದ್ರೂ ತುಂಬಾ ಸಂತೋಷ ಆಗ್ತಾ ಇದೆ. ಹುಲಿ ಹೆಚ್ಚಿರೋದು ಮೊದಲು 114 ಹುಲಿ ಅಂತ ಇತ್ತು. ಈಗ 272, 312 ಹುಲಿನೂ ಬಂಡೀಪುರದಲ್ಲಿ ಇದೆ ಅಂತ ಒಂದು ಅಂದಾಜಿದೆ. ಅದನ್ನೆಲ್ಲ ನೋಡಿ ಇನ್ನು ಅವರು ಹುಲಿ ಹೆಚ್ಚು ಮಾಡೋ ಸಂತತಿನ ಹೆಚ್ಚು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಬಂದಿದ್ದಾರೆ. ಅದು ತುಂಬಾ ಸಂತೋಷದಾಯಕ ಅಂತ ವಿಚಾರ. ಇನ್ನು ಅರಣ್ಯ ಅಭಿವೃದ್ಧಿ ಮತ್ತೆ ಇನ್ನು ಗಡಿ ಜಿಲ್ಲೆಗೆ ಅರಣ್ಯ ಹೆಚ್ಚಿದಾಗ ಒಂದು ದೇಶ ಚೆನ್ನಾಗಿರುತ್ತೆ ಆ ದೃಷ್ಟಿಲೂ ಬಂದಿದ್ದಾರೆ. ಒಂದು ದೂರದೃಷ್ಟಿ ಇಟ್ಕೊಂಡು ಬಂದಿರೋದ್ರಿಂದ ತುಂಬಾ ನಮ್ಗೆ ಸಂತೋಷ ಅನಿಸ್ತಾ ಇದೆ. ತುಂಬಾ ಖುಷಿ ಆಗಿದೆ ಸರ್. ಪಕ್ಕ ಕಲಿಯೋನಹಳ್ಳಿ ಇಲ್ಲಿಂದ 2 ಕಿಲೋಮೀಟರ್ 1.5 ಕಿಲೋಮೀಟರ್ ಇದೆ. ಪಕ್ಕದೂರು ನಮ್ಮೂರ್ ಪಕ್ಕದಲ್ಲಿ ಬಂದು ಹಿಡಿದಕ್ಕೆ ತುಂಬಾ ಖುಷಿ ಆಗಿದೆ. ಇವತ್ತು ನಾವು ಇಷ್ಟು ಪಕ್ಕದಲ್ಲೇ ಬರ್ತಾರೆ ನಾವು ಅನ್ಕೊಂಡಿರ್ಲಿಲ್ಲ. ಇವತ್ತು ಬಂದು ತುಂಬಾ ಖುಷಿ ಸರ್. ನಮ್ಮೂರು ಅಕ್ಕಪಕ್ಕ ಎಲ್ಲ ಬಂದು ನೋಡಿದ್ದಾರೆ. ಮೋದಿ ಅಂದ್ರೆ ಈ ಕಡೆಯಿಂದ ಎಲ್ಲ ಜನ ಎಲ್ಲ ಬರ್ಬೇಕಾಯ್ತು. ಇವತ್ತು ಗುಂಡ್ಲುಪೇಟೆ ಟು ಬಂಡೀಪುರಕ್ಕೆ ರೋಡ್ ಸೈಡ್ ನಡಬೇಕಾಯ್ತು, ನಡೆದಿಲ್ಲ. ಯಾಕಂದ್ರೆ ಎಲೆಕ್ಷನ್ ಕರಕದ್ರಿಂದ ಇವತ್ತು ಆರ್ತಿ ಜನಗಳಿಗೆ ಫ್ರೀ ಕೊಟ್ಟಿದ್ರೆ ಎಲ್ಲ ಜನಗಳು ಪ್ರತಿಯೊಬ್ಬರು ಕೂಡ ನಮ್ಮ ಗುಂಡ್ಲುಪೇಟೆ ತಾಲೂಕು ಮತ್ತೆ ನಮ್ಮ ಜಿಲ್ಲೆ ಎಲ್ಲ ಪ್ರತಿಯೊಬ್ಬರು ಬಂದು ನೋಡೋರು ಎಲ್ಲ ಮಿಸ್ ಆಗಿದೆ. ಏನು ಮಾಡಕ್ಕಾಗಲ್ಲ, ಪರಿಸ್ಥಿತಿ ಹಂಗಿದೆ. ಅದು ಇವಾಗ ಎಲ್ಲವೇ ಪ್ರತಿಯೊಬ್ಬರು ಇವಾಗ ನಮ್ಮ ಅಕ್ಕಪಕ್ಕದಲ್ಲಿ ಜಾಸ್ತಿ ಯಾರಿಗೂ ಅಲೋಡ್ ಕೊಟ್ಟಿಲ್ಲ. ಆ ಕಡೆ ಗುಡ್ಡೆ ಮತ್ತೆ ಈ ಕಡೆ ಪ್ರತಿಯೊಂದು ರೋಡಲ್ಲೂ ಕೂಡ ಎಲ್ಲ ಬ್ಲಾಕ್ ಮಾಡಿದ್ದಾರೆ. ಆದ್ರೆ ನಾವು ಹಿಂಸದಲ್ಲಿ ಬಂದು ನಾವು ಇಲ್ಲಿ ಬಂದು ಚೆನ್ನಾಗಿ ನೋಡಿದೀವಿ. ಆದಷ್ಟು ಕಣ್ ತುಂಬಿದ್ದೀವಿ ಸರ್. ಯಾಕೆ ಫುಲ್ ಕುತೂಹಲ ಇತ್ತು. ಅವರ ಯಾರು ಬಂದಿಲ್ಲ ಸರ್, ಇಲ್ಲಿವರೆಗೆ ಯಾರು ಬಂದಿಲ್ಲ. ಇವಾಗ ಬಂದಿದ್ದಾರೆ. ನೋಡ್ಬೇಕಂತ ಸುಮಾರು ಜನ ಬಂದಿದ್ದೀವಿ, ಆದ್ರೆ ನೋಡಕ್ ಜಾಗ ಇಲ್ಲ ಸರ್. ನಮ್ದು ಪಕ್ಕ ಇಲ್ಲಿಂದ ಕಲಿಗೋಡ್ನಹಳ್ಳಿ, ಮಗುನಹಳ್ಳಿ, ಶಿವಪುರ, ಮಂಗಳ, ದೇವರಹಳ್ಳಿ, ಪುತ್ನಪುರ, ಮೈಸೂರು ಸರ್, ವಡಗೇರ, ಕುಣ್ಕೆರೆ ಎಲ್ಲ ಅಕ್ಕಪ್ಪ ಸರ್. ನಮ್ ತಾಲೂಕ್ ಎಲ್ಲ ಬಂದಿದ್ರೆ ನಮ್ ತಾಲೂಕಲ್ಲಿ ಎಷ್ಟು ಹಳ್ಳಿಗಳಿದೆ ಅಲ್ಲಿ ಒಂದೊಂದು ಹಳ್ಳಿಗೆ ಒಬ್ಬರು ಬಂದಿದ್ದಾರೆ. ಆದ್ರೆ ಸೆಕ್ಯೂರಿಟಿ ಇದೆ, ಆದ್ರಿಂದ ಎಲ್ಲರೂ ಬಂದಿದ್ರೆ ನೋಡಕ ಆಗಿಲ್ಲ. ನುಗ್ಗಿ ಬಂದಿದ್ದೀವಿ. ಕಾಡ್ದಾರಲ್ಲಿ ನುಗ್ಗಿ, ಜಮೀನ್ದಾರಿಲ್ ನುಗ್ಗಿ, ಮುಳ್ಳು ಕಾಲೆಲ್ಲ ನೋಡ್ಕೊಂಡು ಗಾಡಿ ಬಿಟ್ಬಿಟ್ಟು ನಡ್ಕೊಂಡು ದೂರದಿಂದ ಬಂದು ಹೆಲಿಪಾಟ್ ಹತ್ರ ಬಂದು ನಿಂತಿದೀವಿ. ಎಲ್ಲರೂ ನೋಡ್ತಾ ಇದೀವಿ. ಮೋದಿನ ಕೈ ತೋರಿಸಿದೀವಿ. ಮೋದಿ ನಮ್ಗೆ ತೋರಿಸಿದಾರ ಇಲ್ಲೋ ಗೊತ್ತಿಲ್ಲ. ಆದ್ರೆ ಅವ್ರನ್ನ ನಾವು ಕಣ್ತುಂಬ ನೋಡಿದೀವಿ. ಅಷ್ಟೇ ಖುಷಿ. ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಇಲ್ಲಿ ತನಕ ನಮ್ಮ ಮೋದಿಯಂಗೆ ಯಾರು ಹೆಸರು ಮಾಡಕ್ಕಾಗಲ್ಲ.
ಇನ್ನು ಪ್ರಧಾನಿ ಮೋದಿ ಅವರನ್ನ ನೋಡೋದಕ್ಕೆ ಅಲ್ಲಿ ಜನಸಾಗರವೇ ಹರಿದು ಬರ್ತಾ ಇದೆ. ಮೋದಿ ಅವರನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಲ್ಲಿನ ಸ್ಥಳೀಯರು ಎಲ್ಲರೂ ಕೂಡ ಕಿಕ್ಕಿರಿದು ಸೇರಿರುವಂತದ್ದು ಆ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅವರನ್ನ ನೋಡ್ತಕ್ಕಂತಹ ಅವರ ಅಭಿಮಾನಿಗಳು ಸಾಕಷ್ಟು ಹರ್ಷೋದ್ಗಾರವನ್ನ ವ್ಯಕ್ತಪಡಿಸುತ್ತಿದ್ದಾರೆ, ಖುಷಿಯ ಮಾತುಗಳನ್ನ ಆಡ್ತಿದ್ದಾರೆ. ಬೆಟ್ಟ ಗುಡ್ಡ ಮಣ್ಣು ಕಲ್ಲು ಅಂದೆ ನಾವು ಪ್ರಧಾನಿ ಮೋದಿಯನ್ನ ನೋಡೋದಕ್ಕೆ ಆಗಮಿಸಿದ್ದೀವಿ, ಅವ್ರನ್ನ ನೋಡಿ ಕಣ್ತುಂಬಿಕೊಂಡಿದ್ದು ನಿಜಕ್ಕೂ ಕೂಡ ಖುಷಿಯನ್ನ ತಂದಿದೆ ಅನ್ನುವಂತಹ ಮಾತುಗಳನ್ನ ಆಡ್ತಿದ್ದಾರೆ ಅವರ ಅಭಿಮಾನಿಗಳು. ಹಾಗೆ ಅಲ್ಲಿನ ಸ್ಥಳೀಯರು ಗ್ರಾಮಸ್ಥರು ಕೂಡ ಮೋದಿ ಅವರನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿದ್ದಾರೆ ಅಲ್ಲಿ. ಇನ್ನು ಇವತ್ತಿನ 2022ರ ಹುಲಿ ಗಣತಿ ವರದಿ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂತದ್ದು. ಈಗ ಜನಗಣತಿ ನಡೆಸುವಂತೆಯೇ ದೇಶದಲ್ಲಿ ಹುಲಿ ಗಣತಿಯನ್ನು ಕೂಡ ನಡೆಸಲಾಗುತ್ತೆ. ಈಗ ಭಾರಿ ಕುತೂಹಲವನ್ನ ಮೂಡಿಸಿದೆ ಹುಲಿ ಗಣತಿ ವರದಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಮೋದಿಯನ್ನ ಕಣ್ತುಂಬಿಕೊಂಡಂತಹ ಅಭಿಮಾನಿಗಳು ಜೈಕಾರವನ್ನ ಕೂಗ್ತಿದ್ದಾರೆ. ಎಲ್ಲೆಲ್ಲಿಂದಲೋ ಬಂದು ಮೋದಿ ಅವರನ್ನ ಕಣ್ತುಂಬಿಕೊಂಡಿದ್ದು ನಿಜಕ್ಕೂ ಕೂಡ ಸಂತಸವನ್ನ ತಂದಿದೆ ಅನ್ನುವಂತಹ ನಿಟ್ಟಿನಲ್ಲಿ ಗ್ರಾಮಸ್ಥರು ಸ್ಥಳೀಯರಾಗಿರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿದ್ದಾರೆ. ಮೋದಿ ಅವರನ್ನ ನೋಡಿ ಈಗ ಜೈಕಾರವನ್ನ ಕೂಡ ಕೂಗ್ತಿದ್ದಾರೆ. ಆ ದೃಶ್ಯವನ್ನ ನೀವು ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡಬಹುದು. ಯೂಶಲಿ ಜನರಿಗೆ ಹೇಗಿರುತ್ತೆ ಅಂದ್ರೆ ಎಲ್ಲೋ ಟಿವಿಲಿ ಅಥವಾ ಸಭೆ ಸಮಾರಂಭ ನಡೆಸಿದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂದ್ರೆ ತುಂಬಾ ದೂರದಲ್ಲಿ ಜನರಿಗೆ ಅಂದ್ರೆ ಜನಸಾಮಾನ್ಯರಿಗೆ ಅವಕಾಶಗಳಿರುತ್ತೆ. ಬಟ್ ಅಲ್ಲಿಂದ ಸರಿಯಾಗಿ ನೋಡೋಕ್ಕಾಗಿಲ್ಲ ಅಂತ ತುಂಬಾ ಜನ ಅಭಿಮಾನಿಗಳು ಕಾರ್ಯಕರ್ತರು ಬೇಸರ ವ್ಯಕ್ತಪಡಿಸೋದನ್ನು ನಾವು ನೋಡಿದೀವಿ. ಇತ್ತೀಚೆಗೆ ಅಂದ್ರೆ ಚುನಾವಣೆ ಸಂದರ್ಭ ಬಂದಾಗ ರೋಡ್ ಶೋ ಮಾಡಿದಾಗ ಹತ್ರದಿಂದ ನೋಡೋಕೆ ಅವಕಾಶ ಸಿಗುತ್ತೆ. ಆದರೆ ಪ್ರೋಟೋಕಾಲ್ ಪ್ರಕಾರ ಅಂದ್ರೆ ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ಇವತ್ತು ರೋಡ್ ಶೋ ಮಾಡಿಲ್ಲ ನರೇಂದ್ರ ಮೋದಿ ಅವರು. ಬಟ್ ಅಲ್ಲಿ ಹೋಗುವಂತ ಮಾರ್ಗದಲ್ಲಿ ಒಂದು ಚಾನ್ಸ್ ಸಿಗುತ್ತಲ್ಲ ನಮಗೆ ನರೇಂದ್ರ ಮೋದಿ ಅವರನ್ನು ನೋಡೋದಕ್ಕೆ. ಸೊ ಆ ಚಾನ್ಸ್ ಮಿಸ್ ಮಾಡ್ಕೊಳ್ಬಾರ್ದು ಅಂತ ಹೇಳಿ ಅದರಲ್ಲೂ ಒಂದು ಅಭಿಮಾನ ಇದ್ದೇ ಇರುತ್ತೆ. ಪ್ರಧಾನಿಯವರು ನಮ್ಮ ಊರಿಗೆ ಬರ್ತಾರೆ ಅಂತಂದ್ರೆ ಅವರು ನೋಡಬೇಕು ಅಂತ. ಕೆಲವರೆಲ್ಲ ನೋಡಿ ಅಲ್ಲಿ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ ನರೇಂದ್ರ ಮೋದಿ ಅವರನ್ನ ನೋಡಬೇಕು ಅಂತ ಹೇಳಿ. ಅಷ್ಟು ಅಭಿಮಾನ ಇದೆ. ಯಾಕಂದ್ರೆ ವಿಶ್ವದಲ್ಲೇ ಪ್ರಬಲ ನಾಯಕ ಅಂತ ಗುರುತಿಸ್ಕೊಂಡಿರುವಂತ ನರೇಂದ್ರ ಮೋದಿ ಅವರು ನಮ್ಮೂರಿಗೆ ಬರ್ತಾರೆ ಅಂತ ಅಂದಾಗ ಸಹಜವಾಗಿ ಅಲ್ಲಿನ ಜನರಲ್ಲೂ ಒಂದು ಉತ್ಸಾಹ ಇರುತ್ತೆ, ಒಂದು ಕುತೂಹಲ ಇರುತ್ತೆ. ನರೇಂದ್ರ ಮೋದಿ ಅವರನ್ನು ನೋಡಬೇಕು, ಘೋಷಣೆಗಳನ್ನ ಕೂಗಬೇಕು. ನಾವು ಒಂದ್ಸತಿ ಅವ್ರ ಹತ್ರ ಕೈ ಬೀಸಿದಾಗ ಅವ್ರು ನಮ್ಮನ್ನು ನೋಡಿ ಕೈ ಬೀಸಿದ್ರೆ ಸಾಕಪ್ಪ. ಸೊ ಆ ಥರದೊಂದು ನಿರೀಕ್ಷೆಯಿಂದಲೇ ಜನರು ಅಲ್ಲಿ ಹೋಗಿದ್ದಾರೆ. ಸದ್ಯಕ್ಕೆ ಅಲ್ಲಿ ಡೆವಲಪ್ಮೆಂಟ್ ಏನಾಗ್ತಾ ಇದೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಂದೀಶ್. ನಾನು ಹೇಳ್ತಾ ಇದ್ದೆ, ನಮ್ಮೂರಿಗೆ ನರೇಂದ್ರ ಮೋದಿ ಅವರು ಬಂದಿದ್ದಾರೆ ಅಂದಾಗ ಸಹಜವಾಗಿ ಅವ್ರನ್ನ ಗ್ರಾಮಸ್ಥರಲ್ಲಿ ಒಂದು ಉತ್ಸಾಹ ಇದೆ. ನರೇಂದ್ರ ಮೋದಿ ಅವರು ನೋಡ್ಬೇಕು ಅನ್ನೋ ನಿರೀಕ್ಷೆ ಇತ್ತು. ಕೆಲವರು ನೋಡಿದವರು ಸಹಜವಾಗಿ ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ ಹಿಂದೆ ತುಂಬಾ ಜನ ಕಾಣಿಸ್ತಾ ಇದ್ದಾರೆ, ಅವ್ರನ್ನ ಮಾತಾಡ್ಸಕ್ ಟ್ರೈ ಮಾಡ್ಬೋದಾ ನಂದೀಶ್? ಖಂಡಿತ ಶ್ರೀಮತಿ ಶೆಟ್ಟಿ. ಏನು ಅಂದ್ರೆ ಕರೆಕ್ಟಾಗಿ 7:20ಕ್ಕೆ ಮೈಸೂರಿಂದ ಹೆಲಿಕಾಪ್ಟರ್ ಮುಖಾಂತರ ಚಾಮರಾಜನಗರದ ಜಿಲ್ಲೆ ಮೇಲುಕಮ್ಮನಹಳ್ಳಿ ಹೆಲಿಪ್ಯಾಡ್ಗೆ ಬಂದಿಳಿದ್ರು. 7:20ಕ್ಕೆ ಬಂದಿಳಿದು ಬಂಡೀಪುರ ಕ್ಯಾಂಪಸ್ಗೆ ಅವರು ತೆರಳಿದ್ದಾರೆ. ಬಂಡೀಪುರ ಕ್ಯಾಂಪಸ್ನಲ್ಲಿ ಅಲ್ಲಿ ಅರಣ್ಯ ಹುತಾತ್ಮರ ಇದಕ್ಕೆ ಸ್ಮಾರಕಕ್ಕೆ ಒಂದು ಗೌರವವನ್ನು ಸಲ್ಲಿಸಿ ನಂತರ ಅರಣ್ಯ ಇಲಾಖೆ ಏನು 50ನೇ ವರ್ಷಾಚರಣೆ ಇದೆ ಹುಲಿ ಯೋಜನೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷ ಅಂಚೆ ಚೀಟಿಯನ್ನು ಹೊರತಂದಿದೆ. ಅದನ್ನ ಬಿಡುಗಡೆ ಮಾಡಿ ಈಗ ಸಫಾರಿ ಹೊರಟಿದ್ದಾರೆ. ಆ ದಾರಿ ಉದ್ದಕ್ಕೂ ಏನು ಮೇಲುಕಮ್ಮನಹಳ್ಳಿಯಿಂದ ಬಂಡೀಪುರದವರೆಗೆ ಸುಮಾರು 7-8 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ದಾರಿ ಉದ್ದಕ್ಕೂ ಅಕ್ಕಪಕ್ಕ ಜನ ನಿಂತಿರೋ ಅವ್ರನ್ನ ಕಣ್ ತುಂಬಿಕೊಳ್ಬೇಕು. ಇದೇ ಮೊದಲನೇ ಬಾರಿಗೆ ಪ್ರಧಾನಮಂತ್ರಿ ಬರ್ತಾ ಇದ್ದಾರೆ, ಅವ್ರನ್ನ ಕಣ್ ತುಂಬಿಕೊಳ್ಬೇಕು ಅಂತ ಹೇಳಿ ಸುತ್ತಮುತ್ತ ಗ್ರಾಮಸ್ಥರು ಬಂದು ನೆರೆದಿದ್ರು. ಅವರು ಇಲ್ಲಿ ನಮ್ಮಲ್ಲಿ ಅವ್ರನ್ನ ಕೇಳೋಣ ಯಾವ ರೀತಿ ಅವರ ಸಂತಸ ಇದೆ ಮತ್ತೆ ಅವ್ರು ಏನ್ ಹೇಳ್ತಾರೆ ಪ್ರಧಾನಮಂತ್ರಿ ಭೇಟಿ ಬಗ್ಗೆ ಅನ್ನೋದಕ್ಕೆ ಕೇಳೋಣ. ಸರ್,
ಯಾವ ನೋಡಿ ಏನ್ ಅನಿಸ್ತದೆ ಬಂದಿದ್ದಲ್ಲ? ಅದೇ ಬಂದಿರೋದು ಬಹಳ ಅತ್ಯಂತ ಒಳ್ಳೆ ಇದಾಯಿತು. ಈಗ ಯಾವುದೇ ಪ್ರಧಾನಿಗಳು ಬಂದಿಲ್ಲ ಇಲ್ಲಿವರೆಗೂ, ಯಾರ್ಯಾದ್ರೂ ಈ ತರ ಸೆಕ್ಯೂರಿಟಿ ಇಲ್ಲಿ ಯಾರು ಬಂದಿಲ್ಲ, ಬರೋಕ್ಕೂ ಇಷ್ಟಪಟ್ಟಿಲ್ಲ. ನಮ್ಮ ಮೋದಿ ಅವರು ಬಂದಿದ್ದು ಭಾರಿ ಉತ್ತಮ ಆಯ್ತು. ಅದರಿಂದ ನಮ್ಗೆ ಭಾರಿ ಸಂತೋಷವಾಗಿದೆ. ನಮ್ಮ ಕಲಿವಡ್ನಳ್ಳಿ ಮೋದಿ ಅವರು ನೋಡಿ ಭಾರಿ ಸಂತೋಷವಾಗಿದೆ. ಇದೇ ಲೆಕ್ಕಾಕಣೀಗ ಸುಮಾರು ಜನ ಪ್ರಧಾನಿಗಳಿಂದಲೂ ಅವ್ರು ಯಾರು ಬಂದಿಲ್ಲ. ಇವ್ರು ಬಂದಿದ್ದು ಭಾರಿ ಸಂತೋಷ ನಮ್ಗೆ. ಅವರು ಈಗ ನಮ್ದು ಹುಲಿ ಸಂಘರ್ಷ ಪ್ರದೇಶ ಆಗಿದ್ದು ಈಗ ಹುಲಿಯ ನಾಡು ಅಂತ ನಮ್ಮ ಗುಂಡ್ಲುಪೇಟೆ ಹೆಸರು ತಗೊಂಡಿದೆ. ಅದರಿಂದ ನಮ್ಗೆ ಭಾರಿ ಸಂತೋಷ ಆಗ್ತಿದೆ. ನೀವ್ಯಾವನೂರು? ನೀವ್ಯಾವನೂರು? ನಮ್ದು ಕಲಿಗೋಡ್ನಳ್ಳಿ. ತುಂಬಾ ಖುಷಿಯಾಗಿದೆ. ನಮ್ಮ ಗುಂಡ್ಲುಪೇಟೆ ಹುಲಿಗಳ ನಾಡು ಹತ್ರ ಬಂದಿದ್ದಕ್ಕೆ ತುಂಬಾ ಖುಷಿಯಾಗಿದೆ ಸರ್. ಇವತ್ತು ಪಕ್ಕದಲ್ಲಿ ನಮ್ಗೆ 1.5 ಕಿಲೋಮೀಟರ್ ಎಲಿಫೆಂಟ್ ಕ್ಯಾಂಪ್ ಇದೆ, ಅದನ್ನ ನೋಡಿ ಕಣ್ ತುಂಬಿಕೊಂಡಿದೀವಿ. ಇವತ್ತು ನಮ್ಮ ಬಂಡೀಪುರಕ್ಕೆ ಬರ್ತೀವಿ ಅಂತ ಅನ್ಕೊಂಡಿರಲಿಲ್ಲ. ಇಲ್ಲಿಯವ್ರು ಯಾರು ಬಂದ್ರೆ ನಮ್ಗೆ ಅದು ಗೊತ್ತಿಲ್ಲ. ಇವತ್ತು ಬಂದ್ರೆ ತುಂಬಾ ಖುಷಿ ಪಡ್ತೀನಿ. ಪಕ್ಕದಲ್ಲಿ ಇಲ್ಲಿಂದ ಒಂದು ಪ್ರಧಾನಿ ಭಾರಿ ಖುಷಿ. ನಂದೀಶ್, ಸಹಜವಾಗಿ ಗ್ರಾಮಸ್ಥರಿಗೆ ಆ ಖುಷಿ ಮತ್ತೆ ನರೇಂದ್ರ ಮೋದಿ ಅವರನ್ನು ನೋಡಿದಂತ ಸಂತಸ ಅದೆಲ್ಲ ಗಮನಿಸಿದ್ವಿ. ಸರಿ, ಸ್ಥಳೀಯರಾಗಿ ಅವ್ರದೊಂದಿಷ್ಟು ಡಿಮ್ಯಾಂಡ್ಗಳು ಇರಬಹುದೇನೋ, ಅದ್ರ ಬಗ್ಗೆ ಕೇಳ್ತೀರಾ? ನಿಮ್ಮ ಬೇಡಿಕೆಗಳು ಏನಿರಬಹುದು ನರೇಂದ್ರ ಮೋದಿ ಅವರು ಬಂದಿರತಕ್ಕಂಥದ್ದು ಏನ್ ಬೇಡಿಕೆ ಅಂತಂದ್ರೆ, ಈ ಒಂದು ಕಾಡು ಇನ್ನೂ ಸಮೃದ್ಧಿಯಾಗಿ ಬೆಳಿಬೇಕು, ಇದಕ್ಕೆ ಬೇಕಾದಂತ ಯೋಜನೆಗಳನ್ನ ನರೇಂದ್ರ ಮೋದಿ ಅವರು ಸಲಹೆ ಸೂಚನೆಗಳನ್ನ ಕೊಡಬೇಕು, ಮತ್ತು ಕಾಡನ್ನು ಉಳಿಸಿ ನಾಡಿಗೆ ಒಳ್ಳೆ ಮಳೆ ಆಗ್ಬೇಕು, ಒಳ್ಳೆ ಬೆಳೆ ಆಗ್ಬೇಕು, ದೇಶಕ್ಕೆ ಒಳ್ಳೆ ರೈತರು ಒಳ್ಳೆ ಸುಖವಾಗಿ ಬಾಳಬೇಕು ಅಂತಂತ ನನ್ನ ಒಂದು ಭಾವನೆ. ಈಗ ನಿಮ್ಮ ಪ್ರದೇಶಕ್ಕೆ ನರೇಂದ್ರ ಮೋದಿ ಸ್ವತಃ ಬಂದಿದ್ದಾರೆ. ಅವ್ರ ಮುಂದೆ ಏನ್ ಮನವಿ ಮಾಡ್ಕೊತೀರಾ? ಎಷ್ಟು ಖುಷಿ ಆಗಿದೆ ನಿಮ್ಗೆ? ಏನ್ ಮನವಿ ಮಾಡ್ಕೊತೀರಾ ಅವರಲ್ಲಿ? ನಮಗೆ ನರೇಂದ್ರ ಮೋದಿ ಅವರು ಬಂದಿರತಕ್ಕಂಥದ್ದು ಬಹಳ ಖುಷಿಯಾದ ವಿಚಾರ, ಬಹಳ ಸಂತೋಷದಾಯಕವಾದಂತಹ ವಿಚಾರ ಕೂಡ. ನಾವು ಈ ಕಾಡಂಚಿನಲ್ಲಿ ಇರ್ತಕ್ಕಂಥ ಗ್ರಾಮದವರು, ಈ ಕಾಡಂಚಿನಲ್ಲಿ ಇರ್ತಕ್ಕಂಥ ವನ್ಯಜೀವಿಗಳ ಒಂದು ಹಾವಳಿ ಏನಿದೆಯಲ್ಲ, ಇದಕ್ಕೆ ತಡೆಯನ್ನ ಒಡ್ಲಿಕ್ಕೆ ಅವರು ಒಂದು ಯೋಜನೆಯನ್ನ ರೂಪಿಸ್ಕೊಡ್ಬೇಕು ಅಂತಕ್ಕಂಥದ್ದು ಮನವಿಯನ್ನ ಪ್ರಧಾನಮಂತ್ರಿ ಅವರ ಹತ್ರ ನಾವು ಇರ್ತಕ್ಕಂಥದ್ದನ್ನ ಯೋಚನೆ ಮಾಡ್ತಾ ಇದ್ದೀವಿ ಸರ್. ಕಾಡಂಚಿನ ಗ್ರಾಮಸ್ಥರಾಗಿ ಮೊದಲನೇ ಬಾರಿಗೆ ಪ್ರಧಾನಮಂತ್ರಿ ಭೇಟಿ ಕೊಟ್ಟಿದ್ದಾರೆ. ಎಷ್ಟು ಖುಷಿ ಆಗ್ತಾ ಇದೆ? ಏನ್ ಅನಿಸ್ತದೆ ನಿಮಗೆ? ನಾವು ನಿಜವಾಗ್ಲೂ ಕೂಡ ನಾವು ಈ ರೀತಿಯಾದಂತಹ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಏನೋ ಈ ಒಂದು ಬಂಡೀಪುರಕ್ಕೆ, ನಮ್ಮ ಕಾಡಂಚಿಗೆ ಅವರು ನರೇಂದ್ರ ಮೋದಿ ಒಬ್ಬ ಹೆಮ್ಮೆಯ ಪ್ರಧಾನಿ ಅವರು ಇಲ್ಲಿ ಬರ್ತಾರೆ ಅಂತಕ್ಕಂಥದ್ದು ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅವ್ರು ಬರ್ತಾರೆ ಅಂತಕ್ಕಂಥದ್ದು ನಮಗೆ ನಿಜವಾಗ್ಲೂ ಕೂಡ ಬಹಳ ಅಂತಂದ್ರೆ ತುಂಬಾ ಹೇಳಕ್ಕಾಗದೆ ಇರತಕ್ಕಂಥ ಖುಷಿಯನ್ನ ನಾವು ಬಹಳ ವ್ಯಕ್ತಪಡಿಸ್ತಾ ಇದ್ವಿ. ನರೇಂದ್ರ ಮೋದಿ ಕಾರಲ್ಲಿ ಬಂದಾಗ ನೋಡಿದ್ರ ನೀವು? ಹೇಗೆ? ಖಂಡಿತವಾಗಿ ನಾವು ನರೇಂದ್ರ ಮೋದಿ ಅವ್ರನ್ನ ನೋಡ್ಬೇಕು ಅಂತ ನಿಂತಿದ್ವಿ. ಅವರು ನಿಧಾನಕ್ಕೆ ಹೋಗ್ತಾ ಇತ್ತು, ನಮ್ ಕಡೆ ನೋಡಿ ಅವರು ಕೈ ಬೀಸಿದ್ರು. ಆಗ ಬಹಳ ಖುಷಿಯನ್ನ ನಾವು ವ್ಯಕ್ತಪಡಿಸ್ತೀವಿ ಸರ್. ಯಾವ್ಯಾವ ಊರಿಂದ ಬಂದಿದ್ರಿ ಗ್ರಾಮಸ್ಥರುಗಳು? ಯಾವ ಊರಿಂದ? ನಾವು ಇಲ್ಲಿ ಹತ್ತಿರದಲ್ಲಿ ಅಂಗ್ಲ, ಕಲ್ಲಿಗೋಡ್ನಲ್ಲಿ, ಮೇಲ್ಕಾಮ್ನಳ್ಳಿ, ಮಗುನಹಳ್ಳಿ, ಪಸೈನ್ಪುರ, ಶಿವಪುರ, ಅಂಗಲ್ಪುರ, ಚೌಡಳ್ಳಿ, ತುಂಬಾ ಇಲ್ಲಿ ಇರ್ತಕ್ಕಂಥ ಕೆಬ್ಬೇಪುರ ಎಲ್ಲಾ ಗ್ರಾಮದವರು ಕೂಡ ಇಲ್ಲಿ ಬಂದಿದ್ದಾರೆ. ಕಾಡಂಚಿನ ಗ್ರಾಮಗಳು ಸರ್ ಇದು. ಸಿಟಿ ಏನು ಪ್ರಮುಖ ಬೇಡಿಕೆ ಅಲ್ಲ ನಂದೀಶ್, ಅದ್ರ ಜೊತೆ ಇನ್ನೊಂದಿಷ್ಟು ಪ್ರಶ್ನೆಗಳಿತ್ತು ಸ್ಥಳೀಯರಿಗೆ. ಈಗ ಏನೋ ಫಾರೆಸ್ಟ್ ಅಮೆಂಡ್ಮೆಂಟ್ ಬಿಲ್ 2023 ಅದನ್ನ ಮಂಡಿಸೋಕ್ ಹೊರಟಿದ್ದಾರೆ. ಅದರಿಂದ ಈ ರಿಸರ್ವ್ಡ್ ಫಾರೆಸ್ಟ್ ಅಲ್ಲೆಲ್ಲ ಮೈನಿಂಗ್ ಎಲ್ಲ ಪರ್ಮಿಷನ್ ಕೊಡಬಹುದು ಅಂತ ಜೋಸೆಫ್ ಹೂವರ್ ಅವ್ರು ಹೇಳ್ತಾ ಇದ್ರು. ಇಂಥದೆಲ್ಲ ಕಮರ್ಷಿಯಲ್ ಆಕ್ಟಿವಿಟೀಸ್ ಬಗ್ಗೆ ಗ್ರಾಮಸ್ಥರ ಒಪಿನಿಯನ್ ಏನ್ ಕೇಳಿ? ಈಗ ಇಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ ಜಾಸ್ತಿ ಆಗಿದೆ, ಜೊತೆಗೆ ರಿಸರ್ವ್ ಫಾರೆಸ್ಟ್ ಅಲ್ಲಿ ಕೆಲವು ಕಡೆ ಒಂದು ಇದನ್ನ ಕೊಡಬೇಕು, ಮೈನಿಂಗ್ ಅವಕಾಶ ಕೊಡಬೇಕು. ನೀವೇನ್ ಹೇಳ್ತೀರಾ ಅದ್ರ ಬಗ್ಗೆ? ಖಂಡಿತ ಇಲ್ಲ, ಇಲ್ಲಿ ಮೈನಿಂಗ್ಗೆ ಅವಕಾಶವನ್ನ ಕೊಡ್ತಕ್ಕಂಥದ್ದನ್ನ ನಿಷೇಧವನ್ನ ಮಾಡಲಾಗಿದೆ. ಇನ್ನು ಮುಂದೆ ಖಂಡಿತ ಇಲ್ಲ, ಅದನ್ನ ದಾರಿ ಕೊಡಲ್ಲ ಸಾರ್ವಜನಿಕ. ಇಲ್ಲ, ಅದನ್ನ ನಾವು ಮೈನಿಂಗ್ ಅನ್ನ ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಈ ಕಾಡಂಚಿನಲ್ಲಿ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ. ಯಾಕೆ ಅಂತಂದ್ರೆ ಇದು ವನ್ಯಜೀವಿ ಇರ್ತಕ್ಕಂಥದ್ದು, ಆಮೇಲೆ ತುಂಬಾ ಉತ್ತಮವಾದಂತ ಒಂದು ಪರಿಸರವನ್ನು ಹೊಂದಿರತಕ್ಕಂಥ ಜಾಗವಾದ್ರಿಂದ ಈ ಪರಿಸರವನ್ನ ಹಾಳು ಮಾಡ್ಲಿಕ್ಕೆ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಬಿಡೋದಿಲ್ಲ, ಅವಕಾಶವನ್ನ ಕೊಡಲ್ಲ. ಈಗ ಇನ್ನೊಬ್ರು ಗ್ರಾಮಸ್ಥರು ಹೇಳ್ತಾರೆ, ಅವ್ರನ್ನ ಕೇಳೋಣ. ನಿಮ್ಗೆ ಎಷ್ಟು ಖುಷಿ ಆಗ್ತದೆ, ಮತ್ತೆ ನರೇಂದ್ರ ಮೋದಿ ಅವ್ರನ್ನ ಏನಂತ ಮನವಿ ಮಾಡ್ಕೊತೀರಿ? ನರೇಂದ್ರ ಮೋದಿ ಅವ್ರನ್ನ ನಾವು ತುಂಬಾ ಸಲ ನೋಡ್ಬೇಕು ಅಂತ ಕೆಲವು ಎಲ್ಲೆಲ್ಲಿ ಕಾರ್ಯಕ್ರಮಗಳು ರಾಜ್ಯದಲ್ಲಿ ಆಗ್ತಾ ಅಲ್ಲೆಲ್ಲ ಹೋಗ್ತಾ ಇದ್ದು. ಇವತ್ತು ನಮ್ಮದೇ ನೆಲದಲ್ಲಿ ನರೇಂದ್ರ ಮೋದಿ ಅವರು ಬಂದಿದ್ದಾರೆ ಅನ್ನೋ ಯೋಚನೆಯಿಂದ ರಾತ್ರಿ ಎಲ್ಲ ನಾವು ನಿದ್ದೆನೆ ಮಾಡಿಲ್ಲ. ನರೇಂದ್ರ ಮೋದಿ ಅವ್ರನ್ನ ಹತ್ತಿರದಲ್ಲಿ ನೋಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಮೇಲ್ಕಂಬಳ್ಳಿ ಗ್ರಾಮದ ಬಳಿ ನಿಂತಿದ್ದು. ಪೊಲೀಸ್ ಅವರ ಬಿಗಿಯಾದ ಸರ್ಪಗಾವಲಿನ ನಡುವಲ್ಲೂ ಕೂಡ ನಾವು ಅಲ್ಲಿ ಬಂದು ನಿಂತಾಗ ಇನ್ನೇನ್ ಕಾನ್ವೆ ಬರ್ತಾ ಇತ್ತು, ಭಾರತ್ ಮಾತಾಕಿ ಘೋಷಣೆಯನ್ನ ಕೂಗ್ತಿದ್ದಾಗ ನರೇಂದ್ರ ಮೋದಿ ಅವರು ನಮ್ಮ ಕಡೆ ತಿರುಗಿ ಒಂದು ವೇವ್ ಮಾಡಿ ವಿಶ್ ಮಾಡಿದ್ದು ಆ ಕ್ಷಣವನ್ನ ಮರೆಯೋದಕ್ಕೆ ಸಾಧ್ಯವಿಲ್ಲ. ಒಬ್ಬ ದೇಶದ ಪ್ರಧಾನಿ ಮೊಟ್ಟ ಮೊದಲ ಬಾರಿಗೆ ಹುಲಿಗಳ ನಾಡು ನಮ್ಮ ಗುಂಡ್ಲುಪೇಟೆಯ ಬಂಡೀಪುರಕ್ಕೆ ಬಂದಿರತಕ್ಕಂಥದ್ದು ನಮ್ಮ ಸಂತೋಷಕ್ಕೆ ಪಾರವೇ ಇಲ್ಲ. ನಮ್ಮ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಕೂಡ ಹತ್ತಿರದಿಂದ ನೋಡಬಹುದು ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ರು. ಆದ್ರೆ ಬಿಗಿ ಪೊಲೀಸ್ ಭದ್ರತೆಯಿಂದ ಯಾರೂ ಕೂಡ ಬರೋದಕ್ಕಾಗ್ಲಿಲ್ಲ. ನಾವು ನೋಡಿದ್ದು ಬಹಳ ಖುಷಿ ಆಯ್ತು. ನಮ್ಮ ದೇಶದ ಪ್ರಧಾನಮಂತ್ರಿಗಳು ವಿಶ್ವ ನಾಯಕ ನರೇಂದ್ರ ಮೋದಿ ಅವರನ್ನ ಹತ್ತಿರದಿಂದ ನೋಡಿ ಸಂತಸವನ್ನ ಪಡೋದ್ರ ಜೊತೆಗೆ ಕಣ್ತುಂಬಿಕೊಂಡಿದ್ದೇವೆ. ಇವತ್ತು ಅರಣ್ಯ ಇಲಾಖೆಗೆ
ಸಂಬಂಧಪಟ್ಟಂಗೆ ಒಂದು ಕಾಯ್ದೆಯನ್ನು ತಿದ್ದುಪಡಿ ತರ್ತಾ ಇದ್ದಾರೆ. ಅದರಿಂದ ಇಲ್ಲಿ ಮೈನಿಂಗ್ ಆಗ್ಬೋದು ಅಥವಾ ಬೇರೆ ಬೇರೆ ವಾಣಿಜ್ಯ ಚಟುವಟಿಕೆಗಳಿಗೆ ಅವಕಾಶ ಕೊಡುವಂತ ಒಂದು ಬಿಲ್ ಅನ್ನು ತರ್ತಾ ಇದ್ದಾರೆ. ಆ ಬಗ್ಗೆ ಕಾಡಂಚಿನ ಗ್ರಾಮಸ್ಥರಿಗೆ ನೀವೇನ್ ಹೇಳ್ತೀರಾ? ಕಾಡಂಚಿನ ಗ್ರಾಮಸ್ಥರಾಗಿ ಮೈನಿಂಗ್ ಅದಕ್ಕೆಲ್ಲ ಯಾಕೆ ಸ್ಟಾಪ್ ಮಾಡಬೇಕಂದ್ರೆ ಹುಲಿ ಸಂರಕ್ಷಿತ ಪ್ರದೇಶಗಳು ದೇಶದಲ್ಲಿ ವಿರಳ. ಅಂಥದ್ರಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ 2 ಹುಲಿ ಸಂರಕ್ಷಿತ ಪ್ರದೇಶಗಳಿದೆ. ಹುಲಿ ಸಂತತಿಯನ್ನ ಹೆಚ್ಚಳ ಮಾಡಬೇಕು, ವನ್ಯಜೀವಿಗಳ ಬಗ್ಗೆ ರಕ್ಷಣೆಯನ್ನ ಮಾಡಬೇಕಾಗಿರೋದ್ರಿಂದ ಅಂತ ಕಠಿಣ ಕಾನೂನುಗಳನ್ನು ತಂದು ವನ್ಯಜೀವಿಗಳ ಸಂರಕ್ಷಣೆಗಾಗಿ ದೇಶ ಹಾಗೂ ರಾಜ್ಯ ಸರ್ಕಾರಗಳು ತೆಗೆದುಕೊಳ್ಳುವಂತಹ ದಿಟ್ಟ ಕ್ರಮಗಳಿಗೆ ನಾವು ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಸಹಕಾರವನ್ನು ನೀಡುವುದರ ಮುಖಾಂತರ ವನ್ಯಜೀವಿ ಸಪ್ತಾಹಕ್ಕೆ ನಾವು ಕೂಡ ಸಹಕಾರವನ್ನು ಕೊಡಬೇಕಾಗುತ್ತೆ. ಈಗ ಕಾಡಂಚಿನ ಗ್ರಾಮಸ್ಥರಾಗಿ ತಾವು ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಈ ವನ್ಯಜೀವಿಗಳ ಕಾಟ ಇರಬಹುದು ಅಥವಾ ಮಾನವ ವನ್ಯಪ್ರಾಣಿ ಸಂಘರ್ಷ ಇರಬಹುದು. ಈ ಬಗ್ಗೆ ಮೋದಿ ಅವರಲ್ಲಿ ಏನ್ ಕೇಳ್ಕೊಳಕ್ಕೆ ಇಷ್ಟಪಡ್ತೀರಾ ನೀವು? ಈಗಾಗಲೇ ಏನು ಎಲ್ಲ ಕಾಡಂಚಿನ ಪ್ರದೇಶ, ನಮ್ಮ ಗುಂಡ್ಲುಪೇಟೆ ಕೇಳಿ ಕಾಡಂಚಿನ ಪ್ರದೇಶಗಳಲ್ಲೇ ಎಲ್ಲಾ ಗ್ರಾಮಗಳು ಇರತಕ್ಕಂಥದ್ದು. ಹಲವು ಬಾರಿ ಮಾನವ ಮತ್ತು ಕಾಡು ಪ್ರಾಣಿಗಳ ನಡುವೆ ಸಂಘರ್ಷ ನಡೆಯುತ್ತೆ. ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ನರೇಂದ್ರ ಮೋದಿ ಇವತ್ತು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆನೆ ಹಾವಳಿಯನ್ನು ತಡೆಯೋದಕ್ಕೆ ಏನು ರೈಲ್ವೆ ಬ್ಯಾರಿಕೇಡ್ಗಳನ್ನು ಹಾಕಂತದ್ದಿರ್ಬೋದು, ಮತ್ತೆ ಸೋಲಾರ್ ಅಳವಡಿಕೆಗೆ ರೈತರಿಗೆ ಅನುಕೂಲ ಆಗೋ ರೀತಿ ಅನೇಕ ಯೋಜನೆಗಳನ್ನು ಜಾರಿ ತರೋದ್ರ ಮುಖಾಂತರ ಕಾಡಂಚಿನ ಗ್ರಾಮದ ರೈತರುಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಅಧಿಕಾರಿಗಳ ಮುಖಾಂತರ ಇವತ್ತು ಮಾಹಿತಿ ತೆಗೆದುಕೊಂಡು ನರೇಂದ್ರ ಮೋದಿ ಅವರು ಒಂದು ಅನೌನ್ಸ್ ಅನ್ನ ಮಾಡಬೇಕು ಅಂತ ನಾವು ಈ ಮುಖಾಂತರ ಕಾಡಂಚಿನ ಗ್ರಾಮದ ರೈತರ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ನಂದೀಶ್, ಈ ಸಂಘರ್ಷದ ಮಧ್ಯೆ ಏನಾಗುತ್ತೆ ಕೆಲವೊಂದ್ಸತಿ ಈ ವನ್ಯಜೀವಿಗಳ ಸಂಖ್ಯೆಯನ್ನ ಇನ್ನಷ್ಟು ಜಾಸ್ತಿಗೊಳಿಸುವಂತ ನಿಟ್ಟಿನಲ್ಲಿ ಈ ಅರಣ್ಯ ಪ್ರದೇಶದ ವಿಸ್ತೀರ್ಣವನ್ನ ಜಾಸ್ತಿ ಮಾಡೋದು ಮತ್ತೆ ಈ ಹೆದ್ದಾರಿ ಬಂದ್ ಮಾಡಿದಾರಲ್ಲ, ಅದರಿಂದ ಏನಾದ್ರು ಸಮಸ್ಯೆ ಆಗ್ತಿದ್ಯಾ ಕೇಳಿ? ಈಗ ಹೆದ್ದಾರಿ ಬಂದ್ ಆಗಿತ್ತು ನಿನ್ನೆ, ಏನಾರ ಸಮಸ್ಯೆಗಳು ಉಂಟಾಗಿದೆ ಅನ್ನೋದು? ಸಮಸ್ಯೆಗಳು ಆಗಿದೆ ಸರ್, ಬಟ್ ನಾವು ನೋಡಕ್ಕೆ ಬಂದಿದ್ದೀವಿ. ನಮಗೆ ದಾರಿನೇ ಕೊಡ್ಲಿಲ್ಲ ಅವರು, ಪೊಲೀಸ್ನವರು ಫುಲ್ ಬಿಗಿ ಬಂದೋಬಸ್ತ್ ಇದೆ. ಅದಕ್ಕೆ ಜನ ಯಾರು ನೋಡಕ್ಕೆ ಬರಲಿಲ್ಲ, ನೋಡಕ್ ಬರಕ್ಕೂ ಆಗ್ಲಿಲ್ಲ, ನಾವು ನೋಡಕ್ ಆಗ್ಲಿಲ್ಲ. ಈಗ ಬಂಡೀಪುರ ಊಟಿ ರಸ್ತೆ ಮುಖ್ಯ ರಸ್ತೆ ಹೆದ್ದಾರಿ ಅದನ್ನೇ ಬಂದ್ ಮಾಡಿದ್ರು ನಿನ್ನೆ ಸಾಯಂಕಾಲ ಸಂಜೆ 4 ಗಂಟೆಯಿಂದ ಇವತ್ತು ಮಧ್ಯಾಹ್ನದವರೆಗೂ. ತಮಗೆ ಯಾವ ರೀತಿ ಅನಾನುಕೂಲ ಆಯ್ತಾ ಏನಾದ್ರು? ಇಲ್ಲ, ತೊಂದರೆ ಏನೂ ಆಗಿಲ್ಲ ಸರ್ ಜನಗಳಿಗೆ. ಅವ್ರಿಗೆ ಏನ್ ತೊಂದರೆ ಆಗುತ್ತೆ? ಏನ್ ತೊಂದರೆ ಆಗಿಲ್ಲ, ಬೆಳಿಗ್ಗೆ ಜಾವಲ್ಲ, ತೊಂದರೆ ಏನಾಗಿಲ್ಲ ಸರ್. ಶರ್ಮಿ ಶೆಟ್ಟಿ, ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ನರೇಂದ್ರ ಮೋದಿ ಬರ್ತಾರೆ ಅಂತ ಅವ್ರನ್ನ ಕಣ್ತುಂಬಿಕೊಳ್ಳೋದೇ ಒಂದು ಖುಷಿ ಅನ್ನೋ ಕಾರಣಕ್ಕೆ ಗ್ರಾಮಸ್ಥರು ಇಲ್ಲಿ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ರೀತಿ ತೊಂದರೆ ಆಗಿಲ್ಲ ಅಂದ್ರೆ ಹೊರ ರಾಜ್ಯದವ್ರಿಗೆ ಬೇರೆ ಏನು ಮಾಹಿತಿ ಇಲ್ಲ, ಅವ್ರಿಗೆ ತೊಂದರೆ ಆಗಿದೆ ಹೊರತು ತಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ ಶರ್ಮಿತಾ ಶೆಟ್ಟಿ. ವೆಲ್ಕಮ್ ಬ್ಯಾಕ್. ಪ್ರಧಾನಿ ನರೇಂದ್ರ ಮೋದಿ ಇಂದು ಬಂಡೀಪುರದಲ್ಲಿ ಸಫಾರಿ ಮಾಡ್ತಿದ್ದಾರೆ. ಹುಲಿಗಳ ಸಂಖ್ಯೆ ಏರಿಕೆಗೆ ಸರ್ಕಾರ ಅನೇಕ ಯೋಜನೆಯನ್ನ ಕೈಗೊಂಡಿದೆ. ಆ ಕುರಿತಂತೆ ಒಂದು ವಿಡಿಯೋ ಇದೆ, ಬನ್ನಿ ನೋಡೋಣ. ಭಾರತದಲ್ಲಿ ಹುಲಿ ಸಂರಕ್ಷಣೆಯನ್ನ ಉತ್ತೇಜಿಸಲು ಹಾಗೂ ಹುಲಿಗಳನ್ನ ತಮ್ಮ ನೈಸರ್ಗಿಕ ವಾಸಸ್ಥಾನದಲ್ಲೇ ಸಂರಕ್ಷಿಸಬೇಕೆಂಬ ಉದ್ದೇಶದಿಂದ 1973ರಂದು ಪ್ರಾಜೆಕ್ಟ್ ಟೈಗರ್ ಅನ್ನ ಪ್ರಾರಂಭಿಸಲಾಯಿತು. ಹುಲಿ ಸಂತತಿಯ ಉಳಿವು ಮತ್ತು ಅಭಿವೃದ್ಧಿಯಿಂದ ಭಾರತದ ಆರ್ಥಿಕ, ವೈಜ್ಞಾನಿಕ, ಸಾಂಸ್ಕೃತಿಕ, ಸೌಂದರ್ಯ ಮತ್ತು ಪರಿಸರದ ಮೌಲ್ಯವರ್ಧನೆಯಾಗಲಿದೆ ಎಂಬುದು ಇದರ ಉದ್ದೇಶವಾಗಿತ್ತು. ಅದರಂತೆ ಹುಲಿಗಳ ಉಳಿಸುವಿಕೆ ಮತ್ತು ವ್ಯವಸ್ಥಿತ ನಿರ್ವಹಣೆ ಮೂಲಕ ಗರಿಷ್ಠ ಮಟ್ಟದ ರಕ್ಷಣೆಯನ್ನ ಒದಗಿಸಲಾಗ್ತಾ ಇದೆ. ಪ್ರಸ್ತುತ ಭಾರತವು ಜಾಗತಿಕ ಹುಲಿಗಳ ಸಂಖ್ಯೆಯಲ್ಲಿ 70% ಹೊಂದಿದ್ದು ಸುಮಾರು 3,000 ಹುಲಿಗಳು ಭಾರತದಲ್ಲಿವೆ. ಭಾರತವು 18 ರಾಜ್ಯಗಳಲ್ಲಿ ಸರಿಸುಮಾರು 75,000 ಚದರ ಕಿಲೋಮೀಟರ್ ಪ್ರದೇಶವನ್ನ ಆವರಿಸಿರುವ 54 ಹುಲಿ ಸಂರಕ್ಷಿತ ಪ್ರದೇಶಗಳಿಗೆ ನೆಲೆಯಾಗಿದೆ. ಭಾರತದಲ್ಲಿ 2014ರಲ್ಲಿ 2226 ಇದ್ದ ಹುಲಿಗಳ ಸಂಖ್ಯೆ 2018ರಲ್ಲಿ 2967ಕ್ಕೆ ಏರಿಕೆಯಾಗಿದೆ. ಹುಲಿಗಳ ಸಂರಕ್ಷಣೆಗಾಗಿಯೇ 2022ರ ಬಜೆಟ್ನಲ್ಲಿ 300 ಕೋಟಿಗಳನ್ನ ನೀಡಲಾಗಿದೆ. ಈ ಹುಲಿ ಯೋಜನೆಯು 50 ವರ್ಷ ಪೂರೈಸಿದ್ದಕ್ಕಾಗಿ ಅದರ ಆಚರಣೆ ಮತ್ತು ಭಾರತದ ಹುಲಿಗಳ ಸಂರಕ್ಷಣೆಯ ಯಶಸ್ಸಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಏಪ್ರಿಲ್ 9ರಂದು ಮೈಸೂರಿನಲ್ಲಿ ನಡೆಯುವ 3 ದಿನಗಳ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಈ ಕಾರ್ಯಕ್ರಮದ ಭಾಗವಾಗಿ ಕರ್ನಾಟಕದ ಹೆಮ್ಮೆಯ ಹುಲಿ ಅಭಯಾರಣ್ಯವಾದ ಬಂಡೀಪುರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹುಲಿ ಸಫಾರಿಯನ್ನ ಮಾಡಲಿದ್ದಾರೆ ಹಾಗೂ ಅರಣ್ಯ ಸಿಬ್ಬಂದಿಗಳೊಡನೆ ಸಂವಾದವನ್ನು ನಡೆಸಲಿದ್ದಾರೆ. ಕಳೆದ 8-10 ವರ್ಷಗಳಲ್ಲಿ ಭಾರತದ ಹುಲಿಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ. ಹುಲಿ ಸಂರಕ್ಷಣೆಯ ಜೊತೆಗೆ ಪರಿಸರ ಮತ್ತು ಕಾಡಂಚಿನಲ್ಲಿರುವ ಸಮುದಾಯಗಳ ಸಹಬಾಳ್ವೆ ಹಾಗೂ ಸರ್ಕಾರದ ಕಾಯಕಲ್ಪಗಳಿಂದ ಇದು ಸಾಧ್ಯವಾಗಿದೆ. ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆ ಜೊತೆಯಲ್ಲಿಯೇ ಸಾಗಬೇಕು ಎಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಕಲ್ಪಕ್ಕೆ ಈ ಯೋಜನೆಯ ಯಶಸ್ಸು ಹಿಡಿದ ಕೈಗನ್ನಡಿಯಾಗಿದೆ.
ಈ ಯೋಜನೆಗಳ ಬಗ್ಗೆ ಅಂದ್ರೆ ಅಮೃತ್ ಕಾಲ್ ಯೋಜನೆ ಅಡಿಯಲ್ಲಿ ಹುಲಿಗಳ ಅಭಿವೃದ್ಧಿಗೋಸ್ಕರ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಅನ್ನೋದ್ರ ಬಗ್ಗೆನೂ ಕೂಡ ನರೇಂದ್ರ ಮೋದಿ ಅವರು ವಿಶೇಷ ಒಂದು ಸ್ಪೀಚ್ ಅನ್ನ ಇವತ್ತು ಮಾಡ್ತಾರೆ. ಒಂದಿಷ್ಟು ಮಾಹಿತಿಗಳನ್ನ ಇವತ್ತು ಶೇರ್ ಮಾಡ್ಕೊಳ್ಳಿದ್ದಾರೆ. ನಾವೆಲ್ಲ ನಿರೀಕ್ಷೆಯನ್ನ ಅದ್ರ ಮೇಲೆ ಇಟ್ಕೊಂಡಿದ್ದೀವಿ. ಇನ್ನು ಇದ್ರ ಬಗ್ಗೆ ವನ್ಯಜೀವಿ ತಜ್ಞರಾಗಿರುವಂತಹ ಸಂಜಯ್ ಗುಬ್ಬಿ ಅವರು ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ನ್ಯೂಸ್ 18ಗೆ ಕೇಳೋಣ. ಸರ್, ಇವತ್ತು ಬಂಡೀಪುರಕ್ಕೆ ನರೇಂದ್ರ ಮೋದಿ ಅವರು ಸಫಾರಿ ಬಂದಿರೋದು, ಜೊತೆಗೆ 2022ರ ಹುಲಿ ಗಣತಿಯನ್ನ ರಿವೀಲ್ ಮಾಡ್ತಿರೋದು, ಮತ್ತೆ ಅಮೃತ್ ಕಾಲ ನೀಲನಕ್ಷೆ, ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಿ ಸರ್. ಬಂಡೀಪುರ ನಮ್ಮ ದೇಶದಲ್ಲಿ ಹುಲಿ ಯೋಜನೆ ಪ್ರಾರಂಭವಾದಾಗ ಮೊದಲನೇ ಏಪ್ರಿಲ್ 1973ರಲ್ಲಿ ಪ್ರಾರಂಭವಾದಾಗ 9 ಪ್ರದೇಶಗಳನ್ನ ಹುಲಿ ಯೋಜನೆ ಅಡಿ ಸ್ಥಾಪಿಸಿದ್ರು. ಅದರಲ್ಲಿ ಬಂಡೀಪುರ ಕೂಡ ಒಂದು. ಓಕೆ. ಅಂದಿನಿಂದ ಇಂದಿನವರೆಗೆ ಅಲ್ಲಿ ಸಾಕಷ್ಟು ಸಂರಕ್ಷಣಾ ಕಾರ್ಯಗಳು, ಸರ್ಕಾರ, ಅರಣ್ಯ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳು ಸೇರಿ ಮಾಡಿರುವಂತ ಸಂರಕ್ಷಣಾ ಕಾರ್ಯಗಳಿಂದ ಇಂದು ಅದು ಪ್ರಪಂಚದ ಅತಿ ಉತ್ತಮ ಹುಲಿ ತಾಣಗಳಲ್ಲಿ ಒಂದಾಗಿದೆ. ಅಲ್ಲಿ ಸುಮಾರು 120ರಿಂದ 150 ಹುಲಿಗಳಿದ್ದಾವೆ ಅಂತಲೂ ಸಹ ಅಂದಾಜಿಸಲಾಗಿದೆ. ಇದಕ್ಕೆ ಇನ್ನೊಂದು ಬಹಳ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ, ಇದು ಒಂದು ದ್ವೀಪದಂಗಿರುವಂತಹ ಒಂದು ಕಾಡಿನ ಪ್ರದೇಶ ಅಲ್ಲ. ಇದ್ರ ಪಕ್ಕದಲ್ಲಿ ನಾಗರಹೊಳೆ ಇದೆ, ಮುದುಮಲೈ ಇದೆ, ವಯನಾಡ್ ಇದೆ, ಹಾಗೂ ಆ ಪ್ರದೇಶಗಳಿಗೆ ಬೇರೆ ಬೇರೆ ಕಾಡಿನ ಪ್ರದೇಶಗಳು ಸೇರಿರೋದ್ರಿಂದ ಇದು ಒಂದು ದೊಡ್ಡ ಕಾಡಿನ ಪ್ರದೇಶದ ಒಂದು ಭಾಗವಾಗಿದೆ. ಇದು ಸಹ ಒಂದು ಇಲ್ಲಿ ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿರೋದಕ್ಕೆ ಬಹಳ ಮುಖ್ಯವಾದ ಕಾರಣ. ಇದನ್ನ ಸಹ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು. ಇದು ಬಹಳ ಒಳ್ಳೆ ಕಾರ್ಯ ಮತ್ತು ಒಳ್ಳೆ ವಿಚಾರ. ಆದ್ರೆ ನಾವು ಹಿಂದೆ ನಾವು ಮಾಡಿರುವಂತಹ ಕೆಲಸಗಳನ್ನ ಮುಂದೆನೂ ಸಹ ಮಾಡ್ಬೇಕು. ಇತ್ತೀಚಿನ ದಿನಗಳಲ್ಲಿ ವನ್ಯಜೀವಿ ಕಾರ್ಯನೀತಿಗಳನ್ನ, ಕಾನೂನುಗಳನ್ನ, ಅದೇ ತರಹ ನಿಸರ್ಗ ಸಂರಕ್ಷಣೆಯ ಕಾರ್ಯನೀತಿಗಳನ್ನ, ಕಾನೂನುಗಳನ್ನ ಸ್ವಲ್ಪ ಸಡಿಲಗೊಳಿಸ್ತಾ ಇದೀವಿ. ಹಾಗಾಗಿ ನಾವು ಹಿಂದೆ ಹೇಗೆ ಉತ್ತಮವಾಗಿ ಕಾರ್ಯ ಮಾಡಿದ್ವು, ಮುಂದೆನೂ ಸಹ ಮುಂದಿನ 50 ವರ್ಷದಲ್ಲಿ ನಾವು ಹುಲಿಗಳನ್ನ ನಮ್ಮ ದೇಶದಲ್ಲಿ ನೋಡ್ಬೇಕು ಅಂದ್ರೆ ಅದೇ ನಿಟ್ಟಿನಲ್ಲಿ ನಾವು ಕಾರ್ಯವನ್ನ ವಹಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗ್ಬೇಕು. ಕರ್ನಾಟಕ ರಾಜ್ಯನ, ಅದರಲ್ಲೂ ಬಂಡೀಪುರವನ್ನ ಈ 50ರ ಹುಲಿ ಯೋಜನೆಯ ಸಂಭ್ರಮದಲ್ಲಿ ಆಯ್ಕೆ ಮಾಡಿಕೊಂಡು ಪ್ರಧಾನಮಂತ್ರಿ ಬಂದಿರೋದು ಸಂತೋಷದ ವಿಚಾರ. ಸರ್, ಅದು ಇನ್ನೊಂದು ಕೇಳ್ತಾ ಇದ್ದೆ, ಅಮೃತ್ ಕಾಲ ನೀಲನಕ್ಷೆ ಅಂದ್ರೆ ಹುಲಿ ಸಂರಕ್ಷಣೆಗಾಗಿ ಸರ್ಕಾರದ ದೃಷ್ಟಿಕೋನಗಳು. ಸೊ ನಿಮ್ಮ ಆಗ್ರಹನೂ ಸಾಕಷ್ಟು ಇರ್ಬೋದು, ಯಾಕಂದ್ರೆ ಆಗ್ಲೇ ಜೋಸೆಫ್ ಅವರವ್ರು ಮಾತಾಡ್ತಾ ಹೇಳ್ತಾ ಇದ್ರು, ಈಗ ಮಲೆ ಮಹದೇಶ್ವರ ಬೆಟ್ಟ ಪಕ್ಕದಲ್ಲೇ ಇದೆ, ಅದನ್ನ ಹುಲಿ ಸಂರಕ್ಷಿತ ಅರಣ್ಯವನ್ನಾಗಿ ಘೋಷಣೆ ಮಾಡಬೇಕು. ಈಗ 2023ರಲ್ಲಿ ಫಾರೆಸ್ಟ್ ಅಮೆಂಡ್ಮೆಂಟ್ ಬಿಲ್ ಅನ್ನ ತರೋಕ್ ಹೊರಟಿದ್ದಾರೆ, ಅದು ಸರಿ ಇಲ್ಲ, ಅದನ್ನ ತಡೆ ಹಿಡಿಬೇಕು ನರೇಂದ್ರ ಮೋದಿ ಅವರು ಅಂತ. ನಿಮ್ಮ ಆಗ್ರಹಗಳು ಏನೇನಿದೆ ಸರ್ ಸಂರಕ್ಷಣೆ ವೈಸ್ ನೋಡೋದಾದ್ರೆ? ಬಂಡೀಪುರದ ವಿಚಾರ ಬಂದ್ರೆ, ಈಗ ಬಂಡೀಪುರದಲ್ಲಿ ಸಾಗುವಂತ 2 ಹೆದ್ದಾರಿಗಳು ರಾತ್ರಿ ಸಂಚಾರ ನಿಷೇಧವನ್ನ ಮಾಡಿದ್ದಾರೆ. ಅದನ್ನ ಕೇರಳ ಸರ್ಕಾರ ತೆಗಿಬೇಕು ಅಂತ 2011ರಿಂದನೂ ಪ್ರಯತ್ನ ಪಡ್ತಾ ಇದೆ. ನಾವು 2008ರಿಂದ ಇದ್ರ ವಿಚಾರವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ನಾವು ಕಾನೂನು ಹೋರಾಟ ನಡೆಸ್ತಾ ಇದೀವಿ. ಇದನ್ನು ಸಹ ಮೊದಲಾಗಿ ಬಂಡೀಪುರದ ವಿಚಾರ ನೋಡಿದ್ರೆ, ಈ 2 ಹೆದ್ದಾರಿಗಳನ್ನ ರಾತ್ರಿ ನಿಷೇಧವನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಸರ್ಕಾರ ಅದೇ ನಿಲುವನ್ನ ತಗೊಂಡ್ ಮುಂದೆ ಹೋಗ್ಬೇಕು. ಅದರೊಟ್ಟಿಗೆ ಕಾರ್ಯನೀತಿಗಳು, ನಾನು ಮುಂಚೆ ಹೇಳಿದಾಗೆ ಕಾನೂನುಗಳನ್ನ ಸಡಿಲಗೊಳಿಸಬಾರದು. ಮುಂದೆನೂ ಸಹ ನಾವು ಹುಲಿಗಳಿಗೆ ಅಮೃತ್ ಕಾಲ್ ಅಂತ ಕರಿಬೇಕು ಅಂತ ಹೇಳಿದ್ರೆ ಕಾರ್ಯನೀತಿಗಳು ಮತ್ತು ಕಾನೂನುಗಳು ಬಹಳ ಮುಖ್ಯ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ, ನಾವು ಹಿಂದೆ ಸಂರಕ್ಷಣಾ ದೃಷ್ಟಿಕೋನದಲ್ಲಿ ಕಾಡುಗಳನ್ನ ನೋಡ್ತಾ ಇದ್ವಿ. ಇತ್ತೀಚೆಗೆ ಸಾಕಷ್ಟು ಆವಾಸ ಸ್ಥಾನವನ್ನೇ ಮಾರ್ಪಾಡು ಮಾಡುವಂತಹ ಕಾರ್ಯನೀತಿಗಳು ಹೆಚ್ಚಾಗಿದೆ. ಈಗ ಹಣ ಸಹ ಹೆಚ್ಚು ಬರ್ತಾ ಇದೆ. ಆದ್ರೆ ಅಷ್ಟು ಹಣ ಬಂದ್ರು ನಮ್ಮ ಮುಂಚೂಣಿ ಸಿಬ್ಬಂದಿ, ಅದರಲ್ಲೂ ತಾತ್ಕಾಲಿಕ ನೌಕರರು ಏನಿದ್ದಾರೆ, ಆಂಟಿ ಪೋಚಿಂಗ್ ಸ್ಟಾಫ್ ಅಂತ ಕರೀತಾರೆ, ಅವ್ರಿಗೆ ಇವತ್ತೂ ಸಹ ಸೌಲಭ್ಯಗಳು ಅಷ್ಟು ಚೆನ್ನಾಗಿ ಸಿಗ್ತಾ ಇಲ್ಲ. ಇಂದಿಗೂ ಸಹ ಅವ್ರಿಗೆ ಪ್ರತಿ ತಿಂಗಳಿಗೆ ಸರಿಯಾಗಿ ಸಂಬಳಗಳು ಸಿಗ್ತಾ ಇಲ್ಲ. ಅವರೇ ಈ ಕಾಡಿನ ಜೀವನಾಡಿ. ಆ ಜನರಿಗೆ ಹೆಚ್ಚು ಸೌಲಭ್ಯ ಮತ್ತು ಅವ್ರಿಗೆ ತಿಂಗಳ ಸರಿಯಾಗಿ ಸಂಬಳ ಬರೋದು ಬಹಳ ಮುಖ್ಯ. ಇದು ನಮ್ಮ ರಾಜ್ಯದಲ್ಲಿ ಒಂದೇ ಅಲ್ಲ, ಬಂಡೀಪುರದಲ್ಲಿ ಮಾತ್ರ ಅಲ್ಲ, ದೇಶಾದ್ಯಂತ ಈ ತೊಂದರೆ ಇದೆ. ಅದನ್ನ ಸರಿಪಡಿಸ್ತಿಲ್ದಿದ್ರೆ ಮುಂದಕ್ಕೆ ಜನ ಸಹ ಸಿಕ್ಕುದಿಲ್ಲ ಇಲ್ಲಿ ಕೆಲಸ ಮಾಡ್ಲಿಕ್ಕೆ. ಇಂತಹ ಬೇಟೆ ನಿಗ್ರಹ ತಂಡಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ಜನ ಸಿಕ್ಕುದಿಲ್ಲ. ಯಾಕಂದ್ರೆ ಅವ್ರಿಗೆ ಸಿಕ್ಕುವಂತಹ ಸಂಬಳ ಏನಿದೆ, ಆಚೆ ಕಡೆ ಕೂಲಿ ಮಾಡಿದ್ರೆ, ರೈತರಾಗಿ ಕೃಷಿಕರಾಗಿ ಕೂಲಿ ಮಾಡಿದ್ರೆ ಇನ್ನೂ ಹೆಚ್ಚು ಸಂಬಳ ಸಿಗ್ತದೆ. ಹಾಗಾಗಿ ಅವರನ್ನ ನಾವು ಹೆಚ್ಚು ಸೌಲಭ್ಯನ ಕೊಡೋದ್ರೊಳಗಡೆ ನಾವು ಹೆಚ್ಚು ಜೊತೆನೂ ಪಾಪ ಕೆಲಸ ಮಾಡ್ತಾ ಇರ್ತಾರೆ ಅವರು. ಹೌದು, 24 ಗಂಟೆ ಕೆಲಸ ಮಾಡ್ಬೇಕು ಅವರು. ಒಂದೊಂದು ಬೇಟೆ ನಿಗ್ರಹ ಶಿಬಿರಗಳಲ್ಲಿ ಕೇವಲ 4 ಜನ ಇರ್ತಾರೆ. ಅದ್ರೊಳಗಡೆ ಒಬ್ರು ಮನೆಗೆ ವಿಶ್ರಾಂತಿಗೆ ಹೋದ್ರೆ 3 ಜನ ಇರೋದು. ಕಾಡು ಸುತ್ತಬೇಕು, ಬೆಂಕಿ ಬಡಿಬೇಕು, ಕಳ್ಳಬೇಟೆಯನ್ನ ನಿಗ್ರಹಿಸಬೇಕು, ಎಲ್ಲಾ ಕೆಲಸಗಳನ್ನ 24 ಗಂಟೆ ಮಾಡುವಂತ ಜನ ಅವರು. ಹಾಗಾಗಿ ಅವರುಗಳಿಗೆ ಸೌಲಭ್ಯ ಮತ್ತು ಅವರುಗಳಿಗೆ ಸಂಬಳವನ್ನ
ಸರಿಯಾಗಿ ಬರೋ ಹಂಗೆ ಮಾಡ್ಬೇಕು. ಜೊತೆಗೆ ಅವರಿಗೆ ಕೆಲಸದ ಭದ್ರತೆ ಇಲ್ಲ, ಯಾವಾಗ ಬೇಕಾದ್ರೂ ಬೆರ್ಬೇಡ ಅಂತ ಹೇಳ್ಬೋದು ಅವ್ರಿಗೆ. ಹಾಗಾಗಿ ಆ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳು ಇವತ್ತು ಏನಾದ್ರೂ ಒಂದು ಘೋಷಣೆ ಮಾಡಿದ್ರೆ ಈ ತಾತ್ಕಾಲಿಕ ನೌಕರರಿಗೆ, ನಮ್ಮ ದೇಶದಲ್ಲಿ ಹುಲಿಗಳ ಸಂರಕ್ಷಣೆ ಅಷ್ಟೇ ಅಲ್ಲ, ಎಲ್ಲ ವನ್ಯಜೀವಿಗಳ ಸಂರಕ್ಷಣೆಗೆ ಬಹಳ ಮಹತ್ತರವಾದ ಕೊಡುಗೆ ಆಗ್ತದೆ ಅದು. ಈಗ ಮಧ್ಯಪ್ರದೇಶ ಫಸ್ಟ್ ಪ್ಲೇಸ್ ಅಲ್ಲಿ ಇತ್ತು 2018ರ ಹುಲಿ ಗಣತಿ ಪ್ರಕಾರ. ಇಟ್ ಪ್ರೆಸೆಂಟ್ ಬಂಡೀಪುರದಲ್ಲಿ ಎಷ್ಟಿರ್ಬೋದು ಸರ್ ಅಂದಾಜು? ಆಮೇಲೆ ಗೊತ್ತಾಗುತ್ತೆ, ಅಧಿಕೃತವಾಗಿ ಅನೌನ್ಸ್ ಮಾಡ್ತಾರೆ, ಬಟ್ ನಿಮ್ಗೆ ಗೊತ್ತಿರೋ ಲೆಕ್ಕದ ಪ್ರಕಾರ ಏನಂದ್ರೆ ಒಂದು 120ರಿಂದ 125 ಹುಲಿಗಳಿರ್ಬೋದು. ಯಾಕಂದ್ರೆ ಇದರ ಆವಾಸ ಸ್ಥಾನ ಇರೋದು 800 ಚದರ ಕಿಲೋಮೀಟರ್. ಇದಕ್ಕಿಂತ ಹೆಚ್ಚು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಕೆಲವು ಹುಲಿಗಳು ಬಂಡೀಪುರದಿಂದ ನಾಗರಹೊಳೆಗೆ ಹೋಗ್ತವೆ, ಬಂಡೀಪುರದಿಂದ ಮುದುಮಲೈ ಕಡೆ ಹೋಗ್ತಾ ಇರ್ತವೆ, ಅಥವಾ ಎರಡೂ ಸಂರಕ್ಷಿತ ಪ್ರದೇಶಗಳನ್ನ ಅವುಗಳ ಕಾರ್ಯಕ್ಷೇತ್ರವಾಗಿ ಉಪಯೋಗಿಸ್ಕೊಳ್ತಾ ಇರ್ತವೆ. ಹಾಗಾಗಿ ಈಗಿರೋ ಸಂಖ್ಯೆಗಿಂತ ಹೆಚ್ಚಾಗ್ಲಿಕ್ಕೆ ಸಾಧ್ಯ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.